ದೋಸ್ತಿಗಳ ಲೋಕಸಭಾ ಅಖಾಡಕ್ಕೆ ಮೊದಲ ವೇದಿಕೆ ಸಿದ್ಧವಾಗಿದೆ. ಬಿಜೆಪಿ ಜೆಡಿಎಸ್ಗೆ ವಿಧಾನ ಪರಿಷತ್ ಎಲೆಕ್ಷನ್ಗೆ ಮೊದಲ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ನೋಡಿ, ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ ಈಗ ದೋಸ್ತಿಗಳ ಲೋಕಸಭಾ ಅಖಾಡಕ್ಕೆ. ಅಂದ್ರೆ ಮೊದಲ ವೇದಿಕೆ ಒಂದು ಸೆಮಿಫೈನಲ್ ಅಂತ ಅನ್ಕೊಳ್ಳೋಣ ನಾವು ಕರ್ನಾಟಕದಲ್ಲಿ. ಅಂದ್ರೆ ಮೈತ್ರಿಗೆ ಸೆಮಿಫೈನಲ್, ಇದು ಫೈನಲ್ ಲೋಕಸಭೆ. ಫೆಬ್ರವರಿ 16ಕ್ಕೆ ಪರಿಷತ್ ಚುನಾವಣೆ ನಡೆಯುತ್ತೆ. ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡ್ತಾರೆ, ಲಾಭ ನಷ್ಟದ ಲೆಕ್ಕಾಚಾರಗಳೇನು, ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡು ವರ್ಕೌಟ್ ಆಗ್ಬೋದಾ, ಇಲ್ಲ ಮನವೊಲಿಸೋದು ಹೆಂಗೆ, ಅಲ್ಲಿ ಯಾರಿಗೆ ಎಷ್ಟು ಸ್ಥಾನಗಳನ್ನು ಕೊಡಬೇಕು, ಪರಿಷತ್ ಚುನಾವಣೆ ಕಮಲದಳ ಮೈತ್ರಿಗೆ ಅಗ್ನಿ ಪರೀಕ್ಷೆ ಇದು. ಖಂಡಿತವಾಗ್ಲೂ ಆರಂಭದಲ್ಲಿ ಕಾರ್ಯಕರ್ತರ ಮನಸ್ಥಿತಿಯನ್ನು ತಿಳಿಯೋಕೆ ಪರಿಷತ್ ಫಲಿತಾಂಶ ನಿರ್ಣಾಯಕ ಪಾತ್ರ ವಹಿಸುತ್ತಾ. ಸೋಲು ಗೆಲುವಿನ ಆಧಾರದ ಮೇಲೆ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆಯಾಗುತ್ತೆ. ಕಾಂಗ್ರೆಸ್ ವಿರುದ್ಧ ದೋಸ್ತಿಗಳ ರಣತಂತ್ರಕ್ಕೆ ಇದು ಮೊದಲ ವೇದಿಕೆಯಾಗಿದೆ. ನೋಡಿ, ಈಗ ಪರಿಷತ್ ಚುನಾವಣೆ ಫೆಬ್ರವರಿ 16, ಅಂದರೆ ಈ ವಾಯುವ್ಯ ಪದವೀಧರ ಕ್ಷೇತ್ರ, ಈಶಾನ್ಯ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರ, ಈ ರೀತಿಯಾಗಿ ಕ್ಷೇತ್ರಗಳು ಇರ್ತವೆ ಪರಿಷತ್ ಚುನಾವಣೆ. ಆಮೇಲೆ ಸ್ಥಳೀಯ ಸಂಸ್ಥೆಗಳಿಂದ ನಡೆಯುವಂಥ ಚುನಾವಣೆಗಳು ಕೂಡ ಬರ್ತವೆ. ಹಾಗಾಗಿನೇ ಈಗ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸ್ಥಳೀಯ ಮಟ್ಟದಲ್ಲಿ ವರ್ಕೌಟ್ ಆಯಿತು ಅಂತಂದರೆ ಆಯ್ತಪ್ಪ, ಇವರೆಲ್ಲ ಒಗ್ಗಟ್ಟಿನ ಕೆಲಸ ಮಾಡಿದ್ದಾರೆ, BJP JDSನವರು ಲೋಕಸಭೆ ಚುನಾವಣೆಗೂ ಕೂಡ ಇದು ಹಾಗೆ ಗಟ್ಟಿಯಾಗಿರುತ್ತೆ ಅನ್ನೋದು ಕಾಂಗ್ರೆಸ್ಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ದಂಗೆ ಆಗುತ್ತೆ. ಇಲ್ಲೇನಾದರೂ ಇವ್ರಿಗೆ ಒಮ್ಮತ ಮೂಡದೆ ಇವರೇನಾದರೂ ಸೋಲನ್ನು ಕಂಡ್ರೆ ಮೈತ್ರಿ ಮಾಡಿಕೊಂಡ್ರೂ ಕೂಡ, ಅದರಲ್ಲೂ ಈಗ ಹಳೆ ಮೈಸೂರು ಭಾಗ ಅಂತ ಬಂದಾಗ ಎರಡೂ ಪಕ್ಷಗಳು ಒಟ್ಟಿಗೆ ಹೋರಾಟವನ್ನು ಮಾಡಿ ಸೋತ್ರೆ ಅದು ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಪ್ಲಸ್ ಆಗೋ ಸಾಧ್ಯತೆಗಳಿದ್ದಾವೆ. ಅಂದರೆ ಒಂದು ರೀತಿ ಈ ಅಗ್ನಿ ಪರೀಕ್ಷೆಯಲ್ಲಿ ಇವ್ರು ಗೆದ್ದರು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ತಯಾರಿ ಮಾಡ್ಕೊಳ್ಳೋಕೆ ಇವರಿಗೆ ಬಹಳ ಈಜಿ ಆಗುತ್ತೆ. ಮತ್ತು ಸೀಟು ಹಂಚಿಕೆ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ಬೋದು. ಯಾರ್ಯಾರು ಬಲ ಹೇಗಿದೆ ಅನ್ನೋದು ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ಈ ಮೈತ್ರಿ BJP ಮತ್ತು JDS ಮೈತ್ರಿಗೆ ಈ ಪರಿಷತ್ ಚುನಾವಣೆ ಏನಿದೆ, ಇದೊಂದು ರೀತಿ ಸೆಮಿಫೈನಲ್ ಮ್ಯಾಚ್ ಇದ್ದಂಗೆ ಆಗ್ಬೋದಾ ಅಂತ. ಯಾಕಂದರೆ ಲೋಕಸಭಾ ಫೈನಲ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಸ್ಥಿತಿಗತಿಗಳ ಬಗ್ಗೆ, ತಮ್ಮ ಸಾಮರ್ಥ್ಯ ಬಲಾಬಲಗಳ ಬಗ್ಗೆ ಫೈನಲ್ ಆಗಿ ಇದರಿಂದ ಹೊರಹೊಮ್ಮೋದಾ ಅಂತ. ಖಂಡಿತ ಆಗಲೇ BJP JDS ಮೈತ್ರಿ ಎಲ್ಲಾ ರೀತಿಯ ಮೈತ್ರಿ ಆಗಿದೆ. ಜೊತೆಗೆ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳು ನಡೀತಾ ಇದೆ. ಮೈತ್ರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಈಗಾಗಲೇ ಸಭೆಯ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ, ಈಗ ಮೈತ್ರಿ ನಾಯಕರ ಒಂದು ಶಕ್ತಿ ಪ್ರದರ್ಶನಕ್ಕೆ, ಒಂದು ಒಗ್ಗಟ್ಟು ಹಾಗೂ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದು ವೇದಿಕೆ ಕೂಡ ಸೃಷ್ಟಿಯಾಗಿರುವಂತದ್ದು ಅದು ಪರಿಷತ್ ಚುನಾವಣೆ. ಏನ್ ಪುಟ್ಟಣ್ಣಯ್ಯನವರ ಒಂದು ರಾಜೀನಾಮೆಯಿಂದ ತೆರವಾಗಿದಂತ ಒಂದು ಸ್ಥಾನಕ್ಕೆ ಬೆಂಗಳೂರು ಕ್ಷೇತ್ರ ಕ್ಷೇತ್ರದಿಂದ ಪರಿಷತ್ ಚುನಾವಣೆ ಕೂಡ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ JDS ಹಾಗೂ BJP ನಾಯಕರು ಮೈತ್ರಿ ಮೂಲಕ ತಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಯಾಕಂದ್ರೆ ಮಾಜಿ CM ಕುಮಾರಸ್ವಾಮಿ ಹಾಗೂ ಮಾಜಿ CM ಯಡಿಯೂರಪ್ಪ ಹಾಗೂ BJP ರಾಜ್ಯಾಧ್ಯಕ್ಷರಾದಂತಹ ವಿಜಯಂತ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಹಾಗಾಗಿ ಈ ಸೋಲು ಗೆಲುವಿನ ಲೆಕ್ಕಾಚಾರ ಮುಂದೆ ಒಂದು ಭವಿಷ್ಯ ಬರೆಯುತ್ತಾ ಎಂಬ ರಾಜಕೀಯ ಲೆಕ್ಕಾಚಾರಗಳು ಈಗಾಗಲೇ ಚರ್ಚೆ ಆಗ್ತಾ ಇರುತ್ತದೆ. ಒಂದು ಕಡೆ ಕಾಂಗ್ರೆಸ್ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಅನ್ನ ಎದುರಿಸಲು BJP ಹಾಗೂ JDS ನಾಯಕರು ಒಂದಾಗಿದ್ದಾರೆ, ಕೈ ಜೋಡಿಸಿದ್ದಾರೆ. ಹೀಗಾಗಿ ಈ ಪರಿಷತ್ ಚುನಾವಣೆ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಒಂದು ಬಳಕೆ ಮಾಡ್ಕೊಳ್ತಾರೆ, ಯಾವ ರೀತಿ ವೇದಿಕೆ ಅನ್ನೋದು ಸಾಕಷ್ಟು ಕುತೂಹಲ ಹುಟ್ಟಿಸ್ತಾ ಇರುವಂತದ್ದು. ಯಾಕೆಂದ್ರೆ ಈ ಚುನಾವಣೆ ಮುಗಿದ ಬಳಿಕ ಒಂದು ಗೆದ್ದಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಇನ್ನಷ್ಟು ವಿಶ್ವಾಸ ಹೆಚ್ಚಾಗುತ್ತೆ, ಹುರುಪು ಹೆಚ್ಚಾಗುತ್ತೆ, ಮೈತ್ರಿ ವರ್ಕೌಟ್ ಆಗುತ್ತೆ ಎಂಬ ವಿಚಾರಗಳು ಕೂಡ ಕಾರ್ಯಕರ್ತರಿಗೆ ಮುಟ್ಟಿಸಿ ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಇನ್ನಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅಥವಾ ಕಾಂಗ್ರೆಸ್ ಏನಾದ್ರೂ ತನ್ನ ಶಕ್ತಿ ಪ್ರದರ್ಶನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ಲೋಪದೋಷಗಳಾಗಿವೆ ಅದನ್ನ ತಿದ್ಕೊಂಡು ಮತ್ತೆ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು. ಒಟ್ನಲ್ಲಿ ಪರಿಷತ್ ಚುನಾವಣೆ ಒಂದ್ ರೀತಿ ಕಾಂಗ್ರೆಸ್ಗೆ ಸಾಕಷ್ಟು ಒಂದು ಇನ್ನೊಂದಿಷ್ಟು ವಿಚಾರಗಳನ್ನ ಅಂದ್ರೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ವೇದಿಕೆ ಆಗ್ತಾ ಇದೆ. BJP ಹಾಗೂ JDS ನಾಯಕರಿಗೆ ಇದು ಬಹು ಮುಖ್ಯ ವೇದಿಕೆ ಆದಂತೆ ಕಾಣಿಸ್ತಾ ಇರುತ್ತದೆ. ಪ್ರಭು, ಥ್ಯಾಂಕ್ ಯು LN ಸ್ವಾಮಿ ಮಾಹಿತಿಗಾಗಿ. ನೋಡಿ, ಈಗ ಪ್ರೂವ್ ಮಾಡ್ಕೊಳ್ಳೋಕೆ, ತಮ್ಮ ಶಕ್ತಿಯನ್ನು ಪ್ರೂವ್ ಮಾಡ್ಕೊಳ್ಳೋಕೆ, ಅಥವಾ ಇಲ್ಲಿ ಸ್ಥಳೀಯವಾಗಿ ನಮ್ಮ ಜೊತೆ ಕಾರ್ಯಕರ್ತರು ಇದ್ದಾರಾ ಇಲ್ವಾ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದನ್ನು ನೋಡೋಕ್ಕೆ ಒಂದು ರೀತಿ ಅಗ್ನಿ ಪರೀಕ್ಷೆ, ಒಂದು ರೀತಿ ಟೆಸ್ಟ್ ಮ್ಯಾಚ್ ಇದ್ದಂಗೆ ಇದು ಪರಿಷತ್ ಚುನಾವಣೆ. ಇಲ್ಲಿ ಸಕ್ಸಸ್ ಆದರೆ ನಾವು ಲೋಕಸಭೆ ಚುನಾವಣೆಯಲ್ಲಿ ಫೈನಲ್ ಹಣಾಹಣಿಯಲ್ಲಿ ನಾವು ಅಖಾಡಕ್ಕೆ ರೆಡಿ ಆಗ್ಬೋದು ಅನ್ನುವಂಥ ಒಂದು ಮುನ್ಸೂಚನೆ ಕೂಡ ಅವ್ರಿಗೆ ಸಿಗ್ಬೋದು. ಹಾಗಾಗಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಪರಿಷತ್ ಚುನಾವಣೆಗಳು. ಅಲ್ಲಿ ನೋಡಬೇಕು ಯಾವ ರೀತಿ ಇವರು ಹಂಚಿಕೆಯನ್ನು ಮಾಡ್ಕೊಳ್ತಾರೆ ಅಂತ. ಆಗ್ನೇಯ, ಪದವೀಧರ, ವಾಯುವ್ಯ ಈ ರೀತಿ
ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರಗಳಿಗೆ ನಡೆಯುವಂತಹ ಪರಿಷತ್ನ ಚುನಾವಣೆ ಇದು. ಈಗ ಹಳೆ ಮೈಸೂರು ಭಾಗ ಅಂತ ಬಂದಾಗ ಅಲ್ಲಿ JDSಗೆ ಏನಾದರೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತಾ? ಈಗ ಬೆಂಗಳೂರಿನ ಕ್ಷೇತ್ರಗಳು ಅಂತ ಬಂದಾಗ ಇಲ್ಲಿ BJP ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತಾ? ಅಲ್ಲಿ ಒಗ್ಗಟ್ಟಾಗಿ ಪಕ್ಷದ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾರಾ ಇಲ್ವಾ ಅನ್ನೋದು ಈ ಪರಿಷತ್ ಚುನಾವಣೆ ಆದ ನಂತರ ಗೊತ್ತಾಗುತ್ತೆ.